ಬೆಂಗಳೂರಿನಲ್ಲಿ ಗಣೇಶ ಕೂರಿಸುವವರಿಗೆ ಬಿಬಿಎಂಪಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ನೀವು ರಸ್ತೆಗಳಲ್ಲಿ ಗಣೇಶನನ್ನು ಕೂರಿಸಬೇಕಾದ್ರೆ ಇಷ್ಟೇ ಅಡಿ ಗಣೇಶನ ಕೂರಿಸಬೇಕು ಅಂತಕ್ಕಂಥ ನಿಯಮ ಏನಿಲ್ಲ. ಆದರೆ ಒಂದು ವೇಳೆ ಟೆಂಟ್ ಹಾಕೋದಕ್ಕೆ ರೋಡ್ ಆಗಿದ್ರೆ ಮಾತ್ರ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ, ಹುಷಾರ್. ಹೇಗಿದೆ ನಿಯಮ ಅಂತ ನೋಡೋಣ ಬನ್ನಿ. ಗಣೇಶ ಭಕ್ತರಿಗೆ ಬಿಬಿಎಂಪಿಯಿಂದ ಗುಡ್ ನ್ಯೂಸ್. ಗಣಪತಿ ಹಬ್ಬಕ್ಕಿಲ್ಲ ಯಾವುದೇ ಕಂಡೀಷನ್. ಇಷ್ಟೇ ಅಡಿ ಗಣೇಶ ಕೂರಿಸಬೇಕೆಂಬ ಮಿತಿ ಇಲ್ವೇ ಇಲ್ಲ. ಗಣಪತಿಗಾಗಿ ಟೆಂಟ್ ಹಾಕಲು ರಸ್ತೆ ಆಗಿದ್ರೆ ಬೀಳುತ್ತೆ ಕೇಸ್. ಗಣೇಶ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಅದ್ಧೂರಿಯಾಗಿ ಹಬ್ಬ ಮಾಡಲು ಜನ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಬಿಬಿಎಂಪಿ ಕೂಡ ಗಣೇಶ ಹಬ್ಬ ಆಚರಣೆ ಹೇಗಿರಬೇಕು, ಯಾವೆಲ್ಲ ನಿಯಮ ಅನುಸರಿಸಬೇಕು ಅಂತ ನಿಯಮಾವಳಿಗಳನ್ನ ರೂಪಿಸಿದೆ. ಈ ಬಾರಿ ಗಣೇಶೋತ್ಸವ ಆಚರಣೆಗೆ ಪಾಲಿಕೆ ಯಾವುದೇ ನಿಬಂಧನೆಗಳನ್ನ ಹಾಕಿಲ್ಲ. ಎಷ್ಟು ಗಣೇಶ ಬೇಕಾದರೂ ಕೂರಿಸಬಹುದಾಗಿದೆ. ಗಣೇಶ ಹಬ್ಬದ ಪ್ರಯುಕ್ತ ಏನೇನು ಸಿದ್ಧತೆ ಮಾಡಬೇಕು, ಅದಕ್ಕಾಗಿ ನಾವು ಎಲ್ಲ ಸಂಬಂಧಪಟ್ಟಂಥ ಇಲಾಖೆಗಳವರಿಗೆ ಕರೆದು ಸಭೆಯನ್ನು ನಡೆಸಿ ಅವರಿಗೆ ನಿರ್ದೇಶನಗಳನ್ನು ನೀಡಲಾಗಿದೆ. ವಿಸರ್ಜನೆ ಮಾಡಲಿಕ್ಕೆ ಜನರು ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ. ಆ ಥರ 40 ಕಲ್ಯಾಣಿಗಳು ಇವೆ, CCTV ವ್ಯವಸ್ಥೆ, ಮತ್ತು ಯಾವ ದಿನಗಳಲ್ಲಿ ಜಾಸ್ತಿ ಇದನ್ನು ಪ್ರಮಾಣದಲ್ಲಿ ಜನರು ಬರಲಿಕ್ಕೆ ಇದ್ದಾರೆ, ಆಗ ಯಾವ ಥರದ್ದು ಘಟನೆ ಉಂಟಾಗಬಾರ್ದು ಅಂತ ದೃಷ್ಟಿಯಿಂದ ಫೈರ್ ಬ್ರಿಗೇಡಿಂದನೂ ಕೂಡ ಮಂದಿಯಲ್ಲಿ ಇರಬೇಕು. ಎಲ್ಲ ಥರದ್ದು ಸಿದ್ಧತೆ ಮಾಡಲಾಗಿದೆ. ಪೊಲೀಸ್, ಫೈರ್ ಫೋರ್ಸ್, ಬೆಸ್ಕಾಂ ಮತ್ತು ನಾವು ಸೇರಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಹಬ್ಬವನ್ನು ನಡೆಸಬೇಕು. ಜನರು ಸಂಭ್ರಮದಿಂದ ಸಡಗರದಿಂದ ನಡೆಸಬೇಕು. ಅದಕ್ಕಾಗಿ ಎಲ್ಲ ನೋಡ್ಕೊಳ್ತೇವೆ. ಎಷ್ಟು ಎತ್ತರ ಇಡಬೇಕು ಕೂಡ ನಾವು ನಿರ್ಬಂಧನೆ ಮಾಡ್ತಾ ಇಲ್ಲ. ಗಣೇಶ ಕೂರಿಸಲು ಟೆಂಟ್ ಅಥವಾ ಪೆಂಡಾಲ್ ಹಾಕೋದಕ್ಕೆ ಅಥವಾ ಡೆಕೋರೇಷನ್ಗೆ ಅಂತ ರಸ್ತೆಯನ್ನ ಅಗೆಯುವಂತಿಲ್ಲ. ರಸ್ತೆ ಆಗಿದ್ರೆ ಬಿಬಿಎಂಪಿ ಕ್ರಮ ಜರುಗಿಸಲಿದೆ. ಗಣೇಶ ಹಬ್ಬಕ್ಕೆ ಏನೆಲ್ಲ ನಿಯಮಾವಳಿಗಳು ಅಂತ ನೋಡೋದಾದ್ರೆ, ಗಣೇಶ ಮೂರ್ತಿ ಇಷ್ಟೇ ಅಡಿ ಇರಬೇಕೆಂಬ ನಿಯಮ ಇಲ್ಲ. ಗಣೇಶ ಪೆಂಡಲ್ಗಾಗಿ ರಸ್ತೆ ಅಗೆಯುವಂತಿಲ್ಲ. ಪೆಂಡಾಲ್, ಟೆಂಟ್ಗಾಗಿ ರಸ್ತೆ ಅಗದ್ರೆ ದಾಖಲಾಗಲಿದೆ ಕೇಸ್. ಪಿಒಪಿ ಗಣೇಶ ಮೂರ್ತಿಗೆ ಮುಂದುವರಿದ ನಿರ್ಬಂಧ. ಗಣೇಶ ಪ್ರತಿಷ್ಠಾಪನೆಗೆ ಪೊಲೀಸ್, ಬೆಸ್ಕಾಂ, ಬಿಬಿಎಂಪಿ, ಅಗ್ನಿಶಾಮಕ ದಳ ಅನುಮತಿ ಕಡ್ಡಾಯ. ಬೆಸ್ಕಾಂ ಅಧಿಕಾರಿಗಳು ಗಣೇಶ ಮೆರವಣಿಗೆ ವೇಳೆ ವಿದ್ಯುತ್ ತಂತಿಗಳನ್ನು ಪರಿಶೀಲಿಸಬೇಕು. ಮೆರವಣಿಗೆ ವೇಳೆ ಎಲ್ಲಿಯೂ ಅನಾಹುತ ಆಗದಂತೆ ಎಚ್ಚರ ವಹಿಸಬೇಕು. ಪೊಲೀಸ್ ಇಲಾಖೆ ಬಿಡುಗಡೆ ಮಾಡೋ ನಿಯಮಗಳನ್ನು ಪಾಲಿಸಬೇಕು. ಕೆರೆ, ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜಿಸೋ ಸಿಬ್ಬಂದಿಗೆ ಡ್ರೆಸ್ ಕೋಡ್ ಕಡ್ಡಾಯ ಇರಲಿದೆ. ಗಣೇಶ ವಿಸರ್ಜಿಸೋ ಸ್ಥಳದಲ್ಲಿ CCTV ಅಳವಡಿಸಬೇಕು. ಒಟ್ಟಾರೆ ಈ ಬಾರಿ ಗಣೇಶೋತ್ಸವಕ್ಕೆ ಬಿಬಿಎಂಪಿ ಯಾವುದೇ ಕಠಿಣ ನಿಯಮ ಹಾಕಿಲ್ಲ. ಆದರೆ ಒಂದಿಷ್ಟು ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ಎಲ್ಲರೂ ಮಾರ್ಗಸೂಚಿಗಳನ್ನ ಪಾಲಿಸಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.